ಚಿಕನ್ ಕೇಕ್ ತರಿಸಿದ್ದಾರೆ. ಚಿಕನ್ ಕೇಕ್, ಚಾಕ್ಲೇಟ್ ಕೇಕ್. ಓ ಚಾಕ್ಲೇಟ್ ಕೇಕಾ? ಈ ತರ ಶುಭ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಯಾವುದೇ ಬೆಲೂನ್ ವ್ಯವಸ್ಥೆಗಳು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾವ್ಯ ಅವರು. ಯಾವಾಗ ನಾನು ಕುಡಿಯಲ್ಲ ಅಂತ ನಿರ್ಧಾರ ಮಾಡಿದ್ರೆ ಪ್ರತಿದಿನ ಕಾಡಕ್ಕೆ ಸ್ಟಾರ್ಟ್ ಆಯ್ತು. ಅವಲಿಂದ ಕಂಟಿನ್ಯೂಸ್ ಆಗಿ ಜಾಸ್ತಿ ಕುಡಿದ್ಬಿಟ್ಟೆ. ಯಶು ಏನೋ ಅಡುಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು. ಹಂದಿ ತಿಂತೀರಾ ಅಂತ ಎಷ್ಟು ಜನ ಕೇಳಿದ್ರೆ ನಾವು ತಿಂತೀವಿ, ಕೆಜಿ ಗಟ್ಟಲೆ ತಿಂತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆ ನಮ್ಮ ಹಬ್ಬ ಯುಗಾದಿ ಬಂದ ಮೇಲೆನೆ ಹೊಸ ವರ್ಷ, ಬಟ್ ಎಲ್ಲರೂ ಇವಾಗ ಸೆಲೆಬ್ರೇಟ್ ಮಾಡೋದ್ರಿಂದ ಹಾಗಾಗಿ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ. ಮೆಲ್ಲೆ ಮೆಲ್ಲೆ ಮಗಳು ಮೆಳಿಸ್ತೀವಿ. ಒಬ್ಬ ಅಕ್ಕ ತಂಗಿ ಲವ್ ನೋಡಿ, ಅಕ್ಕ ತಂಗಿ ಲವ್. ನಮ್ಮ ಚಿಕ್ಕವಂದು ನಾಳೆ ಬರ್ತಡೇ ಅಲ್ವಾ ಚಿಕ್ಕವ? ಅಂದರೆ ಇದು ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಹಿಂದಿನ ದಿನ ನಾಳೆ ಬರ್ತಡೇ, ಇವತ್ತು ಹಿಂದಿನ ದಿನ ಮಾಡ್ತಾ ಇರೋದು ವಿಡಿಯೋ. ಚಿಕ್ಕವ ನಿನಗೆ ಈಗಲೇ ಎಲ್ಲ ಬರ್ತ್ಡೇಗೆ ವಿಶ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳು. ಹಾಂ ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಚಿಕ್ಕವನ ಕಡೆಯಿಂದ ಥ್ಯಾಂಕ್ ಯು. ಇಯರ್ ಎಂಡ್ ಸಂಜೆ ಇರೋದ್ರಿಂದ ಪಾರ್ಟಿ ನಾನ್ ವೆಜ್ ಎಲ್ಲ ಇರೋದ್ರಿಂದ ಮಧ್ಯಾಹ್ನ ಹಾಗೆ ವೆಜ್ ಊಟ ಮಾಡೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ಹೋಟೆಲಿಗೆ ಬಂದಿದ್ದು. ತಿಳಿ ಸಾಂಬಾರು, ಚಟ್ನಿ, ಪಾಯಸ ಇದೆ ಅಂತ, ತರಕಾರಿ ಗೊಜ್ಜು, ಚಟ್ನಿ, ಚಪಾತಿ ಇದೆ, ಆಮೇಲೆ ಗೋಬಿ ಎಳ್ಳುಂಟು. ಇವೆರಡು ಕಮಂಗಿ ಥರ ಆಡ್ತಾ ಉಂಟು. ನಮ್ಮನೆಯವ್ರು ಊಟ ಬೇಡ, ರಾತ್ರಿಗೆ ಇಯರ್ ಎಂಡ್ ಮಾಡೋಣ ಅಂತೇಳಿ ಪಾರ್ಟಿ ಮಾಡೋಕ್ಕೆ ಬರೀ ಜ್ಯೂಸ್ ತೊಗೊಳ್ತಿದ್ದಾರೆ, ಚಿಕ್ಕು ಜ್ಯೂಸ್. ಹಾಂ ಚೆನ್ನಾಗಿದೆವಾ? ಬಿಸಿ ಇದೆ, ಬಿಸಿ ಇದೆ. ಪನ್ನೀರ್ ಕಬಾಬ್ ಯಾವ್ದು ಚೆನ್ನಾಗಿದೆ? ಪನ್ನೀರ್ ಕಬಾಬ್. ಚಿಕ್ಕು ಬಾ ಬೇಗ. ಇದು ನಮ್ಮ ಹಾಸನಲ್ಲಿರೋ ಉಡುಪಿ ಹೋಟೆಲು. ಇದೇ ಥರದ್ದು ಒಂದು 4-5 ಇದೆ ಇವ್ರದ್ದೇನೆ, ಬಟ್ ನನಗೆ ಗೊತ್ತಿಲ್ಲ. ಇದು 2ನೇ ಹೋಟೆಲಿಗೆ ನಾನು ಬಂದಿರೋದು, ಬಟ್ ವೆಜ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕವನ ಬರ್ತಡೆಗೆ ಏನಾದರೂ ಬಟ್ಟೆ ತಗೊಳ್ಳೋಣ ಅದಕ್ಕೆ ಅಂತ ಬಂದಿದ್ದೀನಿ. ಫ್ರಾಕ್ಸ್ ನೋಡ್ತಾ ಇದ್ದೀನಿ, ಇದು ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಚಿಕ್ಕವ ಈ ಥರ ಹಾಕೋದೇ ಇಲ್ಲ, ಚುಚ್ಚುತ್ತೆ ಅಂತ. ಸ್ಲೀವ್ ಎಷ್ಟು ಚೆನ್ನಾಗಿದೆ ನೋಡೋಣ. ಮತ್ತು ಇಲ್ಲೊಂದು ಇಷ್ಟ ಆಯಿತು ಆ್ಯಕ್ಚುಲಿ ಇದು, ಈ ಥರದ್ದು. ಇದು ತುಂಬ ಚೆನ್ನಾಗಿದೆ. ಸೈಜ್ ಕೇಳಬೇಕು. ಚಿಕ್ಕವ ಹಾಕಲ್ಲ, ಡೌಟ್. ಇದು ಜಿಗಿ 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 ಅಂತ ಅವಳೆ ಅದಕ್ಕಿಂತ ಜೋರ ಕಿರಿಸ್ತಾ ಕಿತ್ಕೊಳ್ತಾಳೆ. ಇಬ್ಬರಿಗೂ ತಿಂದರು, ಐಸ್ ಕ್ರೀಮ್ ಒಂದೊಂದು ತಗೊಂಡ್ರು. ಅದನ್ನು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಈಗ ನನ್ನ ಮಗಳಿಗೆ ಅವಳಿಗೆ ಸಾಕಾಗಿದೆ, ಅದಕ್ಕೆ ಚಿಕ್ಕವಂಗೆ ಹೇಳ್ತಿರೋದು, ನಾನು ನಿನಗೆ ಕೊಡ್ತೀನಿ, ನೀನು ಬೇಡ ಬೇಡ ಅನ್ಬೇಕು ಅಂತ ನಾನು ಬಾಯಿಗೆ ಹಾಕ್ತೀನಿ ಅಂತ. ಮಗಳು ಬೇಕು ಅಂತ ತಿನ್ಬೇಕು, ಬೇಡ ಅಂದರೆ ಬಿಡು. ಅವರಿಬ್ಬರು ಮಾತಾಡ್ಕೊ ಬಂದಿದ್ದಾರೆ ಕಾರಲ್ಲಿ. ಅವನು ಏನು ವಸ್ತು ಕೊಡಲ್ಲ, ಮಾತಾಡ್ಸ್ಬೇಡ ನೀನು, ಸುಮ್ಮನೆ ಇದ್ಬಿಡು ಅಂತ ನನ್ನ ಮಗಳು ಹೇಳ್ಕೊಡ್ತೀನಿ. ಅವನು ಆಟ ಸಾಮಾನೆಲ್ಲ ತಗೊಬಂದು ಆಟಾಡೋ ಚುಪ್ಪಿ. ಅವನು ಆಟ ಸಾಮಾನೆಲ್ಲ ತಗೊಬಂದು ಆಟಾಡಿ. ವಾವ್, ತಗೋಬರ. ಕಾರ್ ತುಂಬ್ಕೊಳ್ಳ ಚಿಪ್ಪಿ. ಬಾಯ್ ತಡಿ, ಇಲ್ಲಿ ಹೊರಗಡೆ ಹೋಗ್ಬಾರ್ದು. ಇಲ್ಲಿ ಸುಮಿತ್ ಬಾವ, ಇಲ್ಲಿ ಸುಮಿತ್ ಬಾವ, ಇಲ್ಲಿ ಪುಟಾಣಿ. ಅದು ಪಾಪ ಅಂತೆ, ಪ್ಲೀಸ್ ಅಂತೆ. ಕೊಡ್ತೀಯನ ನಿಮ್ಮನೇಲಿ ನೀನು? ಓ, ನನ್ನೇ ಬಾಯ್ ಮಾಡಿ ಕಳಿಸ್ತಾನೆ. ಅಲ್ಲ, ಒಡಿಯದ ನಾನೇ ಬರೆ ಹಾಕಿ ಕಳಿಸ್ತೀನಿ ಅವನಿಗೆ. ಸಂಜೆ ಇಯರ್ ಎಂಡ್ ಪಾರ್ಟಿ ಇರೋದ್ರಿಂದ ಹಾಗೆ ಅಕ್ಕನ್ನು ಮಕ್ಕಳನ್ನು ಕರ್ಕೊಂಡು ಚೆನ್ನಾಪುರಕ್ಕೆ ಬಂದು ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಕರ್ಕೊಂಡು ಇವಾಗ ಕಲರಿಗೆ ಬಂದು ಇವಾಗ ಸಂಜೆ ಒಂದು 6-6:30 ಆಗಿದೆ. ಇನ್ನು ಲಗೇಜ್ ಎಲ್ಲ ಇಳಿಸ್ತಾ ಇದ್ವಿ ಇವಾಗ. ಒಬ್ಬ ಕಾಲು ಜೋಪನ ಮಗಳು ನಿನ್ನ ಜೊತೆಗೆ ಬೀಳ್ತೀರಿ. ಈ ಕಡೆ ಬರ್ಬೇಡ, ಆ ಕಡೆನೇ ಆಟಾಡ್ಕೋಬೇಕು. ಯಶು ಏನೋ ಅಡುಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು. ಮಟನ್ ಚಾಪ್ಸ್ ಮಾಡ್ತಾ ಇದೀನಿ ಬಾವ. ಇದನ್ನ ಹೌದಾ? ಪೋರ್ಕ್ ಡ್ರೈ ಮಾಡ್ತಾ ಇದೀನಿ ಎರಡನ್ನು. ಇನ್ನು ಮುಂದೆ ಕೂತ್ಕೊಂಡು ತಿನ್ಬೇಕು ಬಿಟ್ಟಿದ್ದೀವಿ ಅಷ್ಟೇ. ಎಲ್ಲ ಅಂದೆ, ಅದನ್ನ ಹಾಕೋಣ ಅಷ್ಟೇ, ಸಾಕು. ಸ್ವಲ್ಪ ಯಶು ಅಡುಗೆ ಬರುತ್ತಾ? ಲೈಟ್ ಆಗಿ ಬರುತ್ತಾ ಅಂತ, ಜಾಸ್ತಿ ಬರೋದಿಲ್ಲ. ಏನು ಬರಲ್ಲ, ಲೈಟ್ ಆಗಿ ಬರಲ್ಲ, ಹಿಂಗೆ ತಿನ್ಬೇಕು ಮಾತ್ರ ಅಷ್ಟೇ ಗೊತ್ತು. ಬರೀ ಅಗ್ರಿಕಲ್ಚರ್ ಒಂದೇ ಅಲ್ಲ ಯಶು, ಇದರಲ್ಲೂ ನಾಳ ಮಹಾರಾಜ ಅಂತ ಬಿರುದು ಪಡ್ಕೊಳ್ಳೋ ಪ್ರಯತ್ನ. ಅಂತದ್ದು ಏನಿಲ್ಲ, ಅವ್ನು ಹೋಗ್ಲಾ ಅಂತ ನೋಡಿ ತಿರ್ಗೋಕೆ ಬರ್ತಿಲ್ಲ, ಬರೀ ನಾವು ಮಾಡ್ಕೊಟ್ಟಿರೋದನ್ನ ಬಿಡಿ. 2020 ನನಗೆ ಹೇಳಿರೋದು ಮಟನ್ ಚಾಪ್ಸು, ಪೋರ್ಕ್ ಡ್ರೈ, ಚಿಕನ್ ಕಬಾಬ್, ಈ 3 ಹೇಳಿದಾಳೆ. 3 ನಡೀತಾ ಇದೆ. ಏನೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊಳಗೆ ರೆಡಿ ಮಾಡಿ ಇಟ್ಟಿರ್ತೀನಿ. ಮತ್ತೆ ಚಿಕನ್ ಕಬಾಬ್ ಮಾಡ್ತಾ ಉಂಟು, ಮಟನ್ ಚಾಪ್ಸ್, ಮಟನ್ ಸಾಂಬಾರು, ಮತ್ತೆ ಕಡುಬು. ತುಂಬಾ ಜನ ಇರೋದ್ರಿಂದ ಬೇಗ ಆಗ್ಬಿಡುತ್ತಲ್ಲ, ಹಾಗಾಗಿ ಕಡುಬು, ರೈಸ್, ರಸಮ್, ಪೋರ್ಕ್ ಅಷ್ಟೇ. ಪೋರ್ಕ್ ಇರಲೇಬೇಕು ನಮಗೆ. ಪೋರ್ಕ್ ಇರಲೇಬೇಕು. ಪೋರ್ಕ್ ಇಲ್ಲ ಅಂದ್ರೆ ಫಂಕ್ಷನ್ ಇಲ್ಲ, ಅದು ವೇಸ್ಟ್ ತರ. ಹಂದಿ ತಿಂತೀರಾ ಅಂತ ಎಷ್ಟು ಜನ ಕೇಳಿದ್ರೆ ನಾವು ತಿಂತೀವಿ, ಕೆಜಿ ಗಟ್ಟಲೆ ತಿಂತೀವಿ. ಜ್ಯೂಸಿಗೆ ನೆಂಚ್ಕೊಳ್ಳೋಕ್ಕೆ ಅಂತ ಸೌತೆಕಾಯಿ, ನಾಟಿ ಸೌತೆಕಾಯಿ ಹುಡುಕಿ ತಗೊಬಂದು, ಮತ್ತೆ ಮಿಕ್ಸರು, ಮತ್ತೆ ಈರುಳ್ಳಿ ಎಲ್ಲ ರೆಡಿಯಾಗಿದೆ.
ಹಾಗೆ ಸಂಜೆ ನಮ್ಮ ದೊಡ್ಡಪ್ಪ ಅವರು ಕೂಡ ಬಂದರು. ಅವರೆಲ್ಲ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು. ಈ ಥರ ಪಾರ್ಟಿ ಯಾವಾಗಲೂ ಒಟ್ಟಿಗೆ ಸೇರಿದಾಗ ಮಾಡ್ತಾನೆ ಇರ್ತಾರೆ, ವಾರಕ್ಕೆ 4 ಸರಿ. ಆದರೆ ಸುಮ್ಮನೆ ಇಯರ್ ಎಂಡ್ ಅನ್ನೋದು ನೆಪ ಅಷ್ಟೇ. ಹಾಗಾಗಿ ಏನು ಜೋರಾಗಿ ಮಾಡಬೇಕು ಇಯರ್ ಎಂಡು ನ್ಯೂ ಇಯರ್ ಆ ಥರ ಏನಿಲ್ಲ. ಇಯರ್ ಎಂಡ್ ಪಾರ್ಟಿ, ನೈಟ್ ಪಾರ್ಟಿ ಎಲ್ಲ ಮುಗಿಸಿ ನೆಕ್ಸ್ಟ್ ನಮ್ಮ ಚಿಕ್ಕವನ ಬರ್ತ್ಡೇ ಇತ್ತು January 1. ನಮ್ಮ ಚಿಕ್ಕವ ಏನೋ ಬರ್ಡೇ ದಿನನೇ ಗಾಯ ಮಾಡ್ಕೊಂಡಿದ್ದೆ, ಅದಕ್ಕೆ ಅವ್ರ ಚಿಕ್ಕಪ್ಪಂಗೆ ತೋರಿಸ್ತಾ ಇದೆ. ಹೋಯ್ತವ ಇದು ನೋಡಿ, ನೆನ್ನೆ ನನ್ನ ಮಗಳಿಗೂ ಇವಳಿಗೂ ಒಂದೇ ಥರ ಡ್ರೆಸ್ ಸಿಕ್ತು. ಅದು ಇದು ಹ್ಯಾಪಿ ಬರ್ತ್ಡೇ ಚಿಕ್ಕವ. ಇಷ್ಟ ಆಯ್ತು ಚಿಕ್ಕವ, ಬಂತ ನೀರು. ನಮ್ಮ ಚಿಕ್ಕವ ಖುಷಿ ಆಯ್ತು ನೋಡಿ. ಇದೇನು ಒಣಗಿದೇನೆ, ನಾಳೆ ನಾಡಿದ್ದು ಎತ್ತದು ಅನ್ಸುತ್ತಿದೆ. ಇವತ್ತು ನಮ್ಮ ಚಿಕ್ಕವನ ಬರ್ತಡೇನ ತೋಟದೊಳಗೆ ಮಾಡೋಣ ಅಂತ ನೋಡೋಣ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ. ಈಗ ಹೋಗಿದ್ರು, ದೊಡ್ಡವರೇ ಬಂದಿದ್ದಾರೆ ಎಲ್ಲ ಬಲೂನ್ ಡೆಕೋರೇಷನ್ ಮಾಡೋಕೆ. ಎಲ್ಲ ರೆಡಿ ಆಗ್ತದೆ, ಯಾವ ಚಂದಕ್ಕೆ ಮಾಡ್ತಾರೆ ನೋಡೋಣ. ನಾವೆಲ್ಲ ಸೇರಿ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ ಬಿಲ್ಡಪ್ ಕೊಟ್ಟಷ್ಟು ಇಲ್ಲಿ ನೋಡ್ತಾ ಇರೋವಷ್ಟು ಏನು ಚೆನ್ನಾಗಿ ಬರಲಿಲ್ಲ ಅವತ್ತು. ನೋಡಿ ನಮ್ಮ ಅಕ್ಕ ಇಷ್ಟು ಮಟ್ಟಿಗೆ ಬಲೂನ್ಸ್ ರೆಡಿ ಮಾಡಿದ್ದಾಳೆ. ಎಷ್ಟು ಹೊಡೆದು ಹೋಗ್ತವೆ, ಎಷ್ಟು ಇರ್ತವೆ ಗೊತ್ತಿಲ್ಲ. ಈ ಕಡೆ ಇಟ್ಟಿದ್ರೆ ಚೆನ್ನಾಗಾದ್ರೂ ಬರೋದು ಫೋಟೋ. ಹೋ ನನ್ನ ಮಗ ನೋಡಿ, ಹೀರೋ ಬಂದಂಗೆ ಬಂದ ಎಲ್ಲ. ಹ್ಯಾಪಿ ಬರ್ತ್ಡೇ ಸ್ಯಾಮ್. ಅವರಪ್ಪ ಪ್ರೀತಿಯಿಂದ ಕರೆಯೋದು ಸ್ಯಾಮ್ ಅಂತ. ಪಾಪ ಬೆಳಗ್ಗೆಯಿಂದ ನನ್ನ ಮಗಳು ಫ್ರೆಂಡ್ಸ್ನ ಕರ್ಕೊಬರ್ತೀನಿ ಅಂತ ಹೇಳ್ತೀನಿ ಇತ್ತು. ಇವಾಗ ಹೋಗಿ ಕರೆಕ್ಟಾಗಿ ನಮಗೆ ಹೇಳ್ದಂಗೆ ಅವ್ರ ಮನೆಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರ್ತಾ ಇದೆ. ಕರ್ಕೊಬಂದ ಮಗಳ, ನೀನೇ ಹೋಗಿ ಬಂದೆ, ನನಗೆ ಹೇಳೇ ಹೋಗಲಿಲ್ಲ, ಹಾಗೆ ಹೋಗಿ ಬಂದಿದ್ದೀರಿ. ಹಾಂ ಹಾಯ್ ಧೃತಿ. ಇದು ನಮ್ಮ ಮಾವನ ಮೊಮ್ಮಕ್ಕಳು ಇವರಿಬ್ರು, ಧೃತಿ ಮತ್ತು ಧನ್ಯ. ಇಲ್ಲಿ ನನ್ನ ನೋಡು, ಓಹೋ ನಾಲಿಗೆ ಒಳಗಕ್ಕ ಮನೆ ಬಾಯಿ ಮುಚ್ಚಿ. ಓ ನಮ್ಮ ಚಿಕ್ಕವ ರೆಡಿ ಬರ್ತಡೆಗೆ ಬಲೂನ್ ಡೆಕೋರೇಷನ್ ಚಿಕ್ಕವ ನೈಟಿಗೆ ಮಾಡೋದು ಬಿಟ್ಬಿಟ್ಟು ಸಮೃದ್ಧಿ ಕಟ್ಬೇಕಪ್ಪ. ಅದು ದೊಡ್ಡವ್ರ ಲೆಕ್ಕಾಚಾರಕ್ಕೆ ಮಾಡೋರು ಇವ್ರು ನಿಂತ್ಕೊಂಡು ಹೋಗ್ತೀನ ಅಂತ ಹಿಂಗೆ. ಹೌದಾ ಡಮ್ ಅಂತ ಯಾರಿಗೋ ಹ್ಯಾಪಿ ಬರ್ಡೇ ಸೈಡಿಗೆ ಕಳಿಸ್ಬಿಟ್ಟು ನೀವು ಯಾರಿಗೆ ತಡ್ತಾ ಇದ್ದೀರಾ? ಅವ್ರಿಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಇಲ್ಲಿಗೆ ಇವತ್ತು. ಬನ್ನಿ, ವೆಲ್ಕಮ್. ಮನೆ ಅವಳಿಗೆ ಕೊಡಿ. ಈ ಕಡೆಯಿಂದನೇ ಸಖತ್ತಾಗಿ ಕಾಣಿಸ್ತಿದೆ ನೇಚರ್. ಇವೆಲ್ಲ ಏನು ಹಾಕೋದೇನು ಬೇಡವಾಗಿತ್ತಪ್ಪ, ನೇಚರ್ ಸಖತ್ತಾಗಿದೆ. ಗಮನ ಎಲ್ಲ ಕೇಕ್ ಮೇಲೆ ಅಮ್ಮಂಗೆ ತಿನ್ನಿಸ್ತು ಚಿಕ್ಕಮ್ಮ. ಸಾಕು ಕೇಕ್ ಸಮೋ ಅಡಿ ನಮ್ಮ ಎತ್ತರು ಏನು ಮಾಡುತ್ತೆ ಮಲ್ಲೋ ಕಾಣಿಸ್ತಾ ಇಲ್ಲ ಮಗಳೇ. ಕಚ್ಚೋದ್ರು ಸುದ್ದಿ ಹೋಗ್ಬಿಡ. ರೆಡಿ ಸತೀಶ್, ಇಲ್ಲಿ ಲುಕಿಟ್ ಮೇ. ಆ್ಯಕ್ಚುಲಿ ನಮ್ಮ ಬಾಬು ವೀಡಿಯೋ ಮಾಡ್ತಾ ಇದ್ದಿದ್ದು, ಅವ್ರು ನನ್ನ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ನಾನು ಅಲ್ಲಿ ಪೋಸ್ ಕೊಡ್ತಾ ಇದ್ದರೆ ನಮ್ಮ ಬಾಬಾ ಫ್ರೆಂಡ್ಸ್ ವೀಡಿಯೋ ಮಾಡ್ತಾ ಇದ್ದಾರೆ. ಅಯ್ಯೋ ರೆಡಿ. ಅದು ತಿಂದ ಇವರಿಬ್ರು ಯಾವ ಕಡೆಗೆ ಇಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಫೋಟೋ ನೋಡ್ಕೋಬೇಕು. ಓ ಕತ್ಲೆಗೆ ಹಿಡ್ಕಿ ನಮ್ಮ ಬಾವನ ಫ್ರೆಂಡ್ ಅವರು, ಹಾಗಾಗಿ ಬಾವ ಕರ್ಕೊಂಡು ಬಂದಿದ್ದಾರೆ. ಚಿಕನ್ ಕೇಕ್ ತರಿಸಿದ್ದಾರೆ. ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್. ಕಾವ್ಯ ಪ್ಲೇಸ್ಮೆಂಟ್ ಸರಿಯಾಗಿ ಮಾಡಿಲ್ಲ. ಇದನ್ನ ನೋಡಿ, ಆಪೋಸಿಟ್ ಸೂರ್ಯನ ಆಪೋಸಿಟ್ ಮಾಡಿ ಯಾವ್ದು ಕಾಣಿಸ್ತಿಲ್ಲ, ಎಲ್ಲ ಕತ್ಲೆ. ಈ ಕಡೆ ಮಾತ್ರ ಚೆನ್ನಾಗಿ ಕಾಣಿದ್, ಈ ಕಡೆ ಉಳಿದಿದ್ದು ಭಾಗ. ಕ್ರಾಸಲ್ಲಿ ಮಾಡೋಣ ಅಂತ ಹೇಳಿದ್ರು ಕೇಳಿಲ್ಲ ಕಾವ್ಯ. ಅಪೂರ್ವ ಯಾರಾದ್ರೂ ಪ್ಲಾನ್ ಮಾಡಿ ಯಾರು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾರೆ ನೋಡಿ. ಈ ಸರಿ ನಮ್ಮ ಚಿಕ್ಕವನ್ ಬರ್ತಡೇ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡು, ಅದ್ರಲ್ಲಿ ನಮ್ಮ ಅಕ್ಕನೇ ಮತ್ತೆ ನಮ್ಮ ಅತ್ತಿಗೆ ಇಬ್ರು ಕೂತ್ಕೊಂಡು ಇಂಥ ಡೆಕೋರೇಷನ್ ಮಾಡಿರೋದು. ಈ ತರ ಶುಭ ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ ಯಾವುದೇ ಬೆಲೂನ್ ವ್ಯವಸ್ಥೆಗಳು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾವ್ಯ ಅವರು. ಮಾತಾಡ್ತಾರಲ್ಲ ಸತೀಶ್, ಯಶು, ಪೂಜಾ ಒಂದು ಹೆಲ್ಪಿಗೂ ಬರಲಿಲ್ಲ, ಒಂದು ಹೆಲ್ಪ್ ಮಾಡಲಿಲ್ಲ ಅವರು. ಬಟ್ ತುಂಬ ಜನ ಅವ್ರ ಬರ್ಡೇಗೆ ಇನ್ನು 2 days ಇದೆ, ನನಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಹೊಸ ವರ್ಷದ ಧನ್ಯವಾದ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆ
ನಮಗೆ ಆ್ಯಕ್ಚುಲಿ ಯುಗಾದಿ ಕಳೆದ್ಮೇಲೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇಯರ್ ಎಂಡ್ ಆಗಲಿ ಹೊಸ ವರ್ಷ ಆಗಲಿ ಅಂತ ದೊಡ್ಡ ಸೆಲೆಬ್ರೇಟ್ ಮಾಡಲ್ಲ ನಾವು. ಎಲ್ಲರಿಗೂ ನಿಮಗೆ ಬರ್ತ್ಡೇಗೆ ವಿಶೇಷ ಹೇಳ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರಿಗೂ ಲವ್ ಯು ಕಿಸ್ ಕೊಡ್ಬೇಕು. ಎಲ್ಲರಿಗೂ ಎಷ್ಟು ಲವ್ ಮಾಡ್ತಾರೆ ನಿಮ್ಮನ್ನ. ಎಲ್ಲರಿಗೂ ಥ್ಯಾಂಕ್ ವಿಡಿಯೋಸ್ ಮಾಡಿ ಅಂತಾರೆ ಅಲ್ಲಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ನಿನಗೆ ಗೊತ್ತಿಲ್ಲ, 2 ದಿನ ಮುಂಚೆನೆ ಎಲ್ಲರೂ ವಿಶ್ ಮಾಡಿದ್ದೀರಾ ನನ್ನ ಮಗಳಿಗೆ. ಲವ್ ಯು ಅಂತ ಹೇಳಿ. ನೋಡಿ ಇವರೆಲ್ಲ ನಮ್ಮ ಚಿಕ್ಕವನ ಬರ್ತಡೆಗೆ ಬಂದಿರೋ ಅತಿಥಿಗಳು. ಹೌದು ಮಗಳು, ವೆರಿ ಗುಡ್. ನಮ್ಮ ಚಿಕ್ಕವನ ಬರ್ತಡೆಗೆ ಕಬಾಬು, ರೊಟ್ಟಿ, ಅಕ್ಕಿ ರೊಟ್ಟಿ ನಮ್ಮ ಮೀನಾಕ್ಷಿ ಆಂಟಿ ಮಾಡಿರೋದು. ಎಷ್ಟು ತಟ್ಟಿರೋದು ಆಂಟಿ, ತಟ್ಟಿರೋದು ಅರ್ದಿರೋದು ಅಕ್ಕಿ ರೊಟ್ಟಿ. ನೆನ್ನೆ ಆ್ಯಕ್ಚುಲಿ ಇಯರ್ ಎಂಡಿಗೆ ಅಂಕಲ್ ಬರ್ತೀನಿ ಅಂತ ಹೇಳಿ ಅಂಕಲ್ ಅವ್ರು ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ. ಹಾಗಾಗಿ ನೆನ್ನೆ ನಾವೇ ಅಡುಗೆ ಮಾಡ್ಕೊಂಡಿದ್ದಾಯ್ತು ಇಯರ್ ಎಂಡಿಗೆ. ಮಾಮ ಅಂದರೆ ಇವ್ರ ಹಸ್ಬೆಂಡ್ ಇವತ್ತು ಆಂಟಿ ಮಾಡ್ಕೊಡ್ತಾ ಇದ್ದಾರೆ ನೋಡಿ. ಕಬಾಬು, ಪೆಪ್ಪರ್ ಚಿಕನ್, ಮಟನ್ ಚಾಪ್ಸ್, ಪೋರ್ಕ್. ಆ್ಯಕ್ಚುಲಿ ನೆನ್ನೆ ನಮ್ಮ ಯಕ್ಷಿತ್ತು ಮತ್ತು ನಮ್ಮ ಮನೆಯವರು ಹೋಗಿ ತಗೊಬಂದಿರೋದು. ಪೋರ್ಕ್ ಅಷ್ಟು ಚೆನ್ನಾಗಿರೋದು ತಗೊಬಂದಿಲ್ಲ ಅವರು. ಕಾಡಲ್ಲಿ ಮಾಂಸ ಇದ್ದಂಗಿದೆ. ಮಟನ್ ಚಾಪ್ಸ್ ಯಾರು ಮಾಡಿರೋದು? ಅಕ್ಕನ ಆಂಟಿನ? ಏನೇನು ಮಾಡಿದ್ರು ಆಂಟಿ ಇವತ್ತು? ಏನೇನು ಮಾಡಿದ್ರು? ಕಬಾಬು, ರೊಟ್ಟಿ, ಹಾಂ, ಚಾಪ್ಸು, ಹಾಂ, ಅನ್ನ ತಿಳಿ ಸಾಂಬಾರು, ರಸಮ. ಹಾಂ, ಇದು ಪೋರ್ಕ್ ಅಲ್ಲ, ಪೆಪ್ಪರ್ ಚಿಕನ್. ಇದು ಟೇಸ್ಟ್ ನೋಡ್ತಾ ಇದೀನಿ. ರೊಟ್ಟಿ, ಚಾಪ್ಸು ಚೆನ್ನಾಗಿ ಬಂದಿದೆ. ಅದೆಲ್ಲ ನಮ್ಮ ಪ್ರವೀಣ್ ಅವ್ರ ಅಂಗಡಿ ಕೇಳ್ತಾ ಇದ್ವಿ. ವಿಡಿಯೋ ಸಕ್ಕತ್ ನೋಡ್ತಾರೆ ನಮ್ಮ ಪ್ರವೀಣ್. ಹೌದಾ? ನನಗೆ ಪ್ರಾಮಿಸ್ ಮಾಡಿದ್ಮೇಲೆ ನಾನು ಜಾಸ್ತಿ ಕುಡಿಯೋಕೆ ಶುರು ಮಾಡ್ಕೊಂಡೆ. ಈ ಡಿಸ್ಕ್ಲೋಸ್ ಮಾಡೇ ಬಿಡ್ತೀನಿ. ಯಾವಾಗ ನಾನು ಕುಡಿಯಲ್ಲ ಅಂತ ನಿರ್ಧಾರ ಮಾಡಿದ್ರೆ ಪ್ರತಿದಿನ ಕಾಡಕ್ಕೆ ಸ್ಟಾರ್ಟ್ ಆಯ್ತು. ಅವಲಿಂದನೇ ಕಂಟಿನ್ಯೂಸ್ ಆಗಿ ಜಾಸ್ತಿ ಕುಡಿದ್ಬಿಟ್ಟೆ. ಹಂಗಾಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ಕ್ಷಮಿಸ್ಬೇಕು. ಅವ್ರು ನಿಂತಿದ್ದಾರೆ ಅಷ್ಟೇ. ಫ್ರೆಂಡ್ ಅವ್ರ ಜೊತೆ ಬಂದಿರೋ ಅವ್ರೇನು ಕುಡಿತಾ ಇಲ್ಲ, ಸುಮ್ಮನೆ ನಿಂತಿದ್ದಾರೆ. ನೀರು ಚೆನ್ನಾಗಿರೋದು, ನಾನು ಚೆನ್ನಾಗಿರೋದು ಡ್ಯಾಡಿ? ಸ್ವಲ್ಪ ಕಪ್ಪು ಅಷ್ಟೇ. ಹಾಂ, ಲಕ್ಷಣ ಡ್ಯಾಡಿನೇ. ಇವತ್ತು ವಿಡಿಯೋ ಮುಂದೆ ಅಷ್ಟೇ ಸುಮ್ಮನಾಗ್ತಿರೋದು. ಇಲ್ಲಾಂದರೆ ನಮ್ಮ ಡ್ಯಾಡಿನೇ ಚಂದ, ಅವರೇ ಲಕ್ಷಣ, ಅವ್ರಿಗೆ ಅವರೇ ಲಕ್ಷಣ. ನಿಮ್ಮಂಗೆ ಮೇಕಪ್ ಮಾಡಿಸ್ಕೊತೀವ ಅಂತ ಬೈತಿರ್ತಾರೆ. ನಾನು ಹೆಂಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು ನಮ್ಮ ಮನೇಲಿ. ಯಾವಾಗ ಅಮ್ಮ ತಗೊಬಂದು ಹಾಕಿದ್ರು ಗೊತ್ತಿಲ್ಲ. ಈ ವೈಟ್ ಮಧ್ಯ ರೆಡ್ ಇದು ಚೆನ್ನಾಗಿದೆ ಅಲ್ಲ ಚಿಕ್ಕವ? ಇವತ್ತಿಗೆ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.